ಈ ಸಲ ಬಿಗ್ ಬಾಸ್ ಮನೆಯಲ್ಲಿ ಯಾರಾದರೂ ಕಳಪೆ ಆಟ ಆಡ್ತಿದ್ದಾರೆ, ಫೇಕಾಗಿ ಆಡ್ತಾ ಇದ್ದಾರೆ ಅಂದರೆ ಅದು ಅಶ್ವಿನಿ ಗೌಡ ಅಂತ ಆರಾಮಾಗಿ ಹೆಸರು ತಗೋಬೋದು. ಹಾಗೆ ಒಳಗಡೆ ಮೇಡಮ್ ಅವ್ರದ್ದು ಫುಲ್ ಫೇಕ್ ಆಟ ಆದರೆ ಹೊರಗಡೆ ಫೇಕ್ ಅಕೌಂಟ್ಸ್ಗಳ ರಾಯಭಾರಿ ಏನು ಕಮ್ಮಿ ಆಗಿಲ್ಲ. ಅಶ್ವಿನಿ ಅವರಿಗೆ ಸಪೋರ್ಟರ್ಸ್ ಅಂತ ಬಂದಿರೋರಿಗೆ ಎರಡೂ ಬಿಸ್ನೆಸ್ಗಳೇ ಈ ಅಮ್ಮ ಮಾಡ್ತಿರೋದು. ಈ ಅಮ್ಮ ಅಂತ ಬಳಸಿದ್ರೆ ಮೇಡಮ್ಗೆ ಫುಲ್ಲು ಕೋಪ ಉಕ್ಕಿ ಹರಿಯುತ್ತೆ. ಬಟ್ ಏನೋ ಮಾಡೋದು ಅನಾಚಾರ, ಮನೆ ಮುಂದೆ ಬೃಂದಾವನ ಅಂತ ಹೇಳ್ತಾರಲ್ಲ, ಆ ರೀತಿ ಮೇಡಮ್ಮು ತಾನು ಎಷ್ಟೇ ಗಬ್ಬಾಗಿದ್ರು ತನಗೆ ಮರ್ಯಾದೆ ಕೊಡಬೇಕು, ತನಗೆ ವ್ಯಾಲ್ಯೂ ಕೊಡಬೇಕು ಅಂತ ಹೇಳೋ ಸೋಕಾಲ್ ಅಶ್ವಿನಿ ಗೌಡ ಅವರು ಮಾಡ್ತಿರೋದೆಲ್ಲ ಬರೀ ಇಂಥ ಬುದ್ಧಿನೇ. ಹೊರಗಡೆ ದುಡ್ಡು ಹೆಚ್ಚಾಗಿದೆ, ಭಯಂಕರ ದುಡ್ಡು ಇಟ್ಟಿದ್ದಾರೆ ಮೇಡಮ್ಮು, ಅದಕ್ಕೆ ಚೆಲ್ತಾ ಇದ್ದಾರೆ ಪಿ ಆರ್ಗಳಿಗೆ. ಅವರೆಲ್ಲ ಬಂದು ಇಲ್ಲಿ ಡ್ರಾಮಾಗಳು ಕ್ರಿಯೇಟ್ ಮಾಡ್ತಿದ್ದಾರೆ ಆಚೆ ಸೋಷಿಯಲ್ ಮೀಡಿಯಾದಲ್ಲಿ. ಆದರೆ ರಿಯಲ್ಲಾಗಿ ಯಾರು ಎಷ್ಟು ಜನ ಯಾರ್ಯಾರಿಗೆ ಫ್ಯಾನ್ ಇದ್ದಾರೆ ಅಂತ ಹೇಳೋಕೆ ಹೋದರೆ ಗಿಲ್ಲಿನ ಮೀರಿಸೋದಕ್ಕೆ ಸಾಧ್ಯ ಇಲ್ಲ. ಯಾಕೆ ಹೇಳ್ತಿದ್ದೀವಿ ಅಂದರೆ, ಸುಮ್ಮನೆ ಕಲರ್ಸ್ ಕನ್ನಡದಲ್ಲಿ ಪ್ರೋಮೋಗಳಾಗ್ತಾರಲ್ಲ, ಅದಕ್ಕೆ ಸುಮ್ಮನೆ ಹೋಗಿ ನೀವು ಅಲ್ಲಿ ಕಮೆಂಟ್ಗಳನ್ನ ನೋಡಿ. ಗಿಲ್ಲಿಗೆ ಗೆಲ್ಸೋರು ಲೈಕ್ ಮಾಡಿ ಅಂತ ಹೇಳಿದ್ರೆ ಅಲ್ಲಿ 29ರಿಂದ 30,000 ಲೈಕ್ಸ್ಗಳಿರ್ತವೆ. ಈ ಮೇಡಮ್ಗೆ ಗೆಲ್ಸೋರು ಲೈಕ್ ಮಾಡಿ ಅಂದರೆ 3ರಿಂದ 4,000 ಬಬ್ಬಾ ಅಂದರೆ ಲೈಕ್ಗಳಿರ್ತವೆ. ಇದರಲ್ಲೇ ಅರ್ಥ ಆಗುತ್ತೆ ಎಷ್ಟು ಜನ ಯಾರನ್ನು ಲೈಕ್ ಮಾಡ್ತಾ ಇದ್ದಾರೆ, ಯಾರು ಎಷ್ಟು ಜನಕ್ಕೆ ಇದ್ದಾರೆ ಅಂತ. ಇದೆಲ್ಲ ಏನಕ್ಕೆ ಮಾತಾಡ್ತಿದ್ವಿ ಅಂದರೆ, ಇಷ್ಟು ದಿನ ನಾನು ಅಶ್ವಿನಿ ಗೌಡ ಬಗ್ಗೆ ಒಂದೇ ಒಂದು ಶಬ್ದನೂ ಮಾತಾಡಿರ್ಲಿಲ್ಲ. ಇತ್ತೀಚೆಗೆ ತಗೋತಾ ಇದ್ದೀನಿ, ಯಾಕೆಂದರೆ ಆ ರೇಂಜಿಗೆ ಆಡ್ತಾ ಇದ್ದಾರೆ ಮೇಡಮ್ ಅವರು. ಮೊನ್ನೆ ರಾಶಿಕಾ ವೀಕೆಂಡ್ ಎಪಿಸೋಡ್ ನೋಡಿರಿ. ರಾಶಿಕಾಗೆ ಪಂಚೋಡಿಯೋ ಟೈಮಲ್ಲಿ ಆ ಹೆಣ್ಮಗಳು ಬಳಸಿದಂಥ ಮಾತು, ಅಂದರೆ ಅಶ್ವಿನಿ ಗೌಡ ಬಳಸಿದಂಥ ಮಾತು ರಾಶಿಕಂಗೆ ಯಾವುದೇ ರೀತಿ ಸರಿ ಇರಲಿಲ್ಲ. ತನ್ನ ಮುಖವಾಡ ಎಷ್ಟಿದೆ ಅದೆಲ್ಲ ಬಿಚ್ಚಿಟ್ಟು ತೋರಿಸಿದ್ಯಾ. ಎಷ್ಟು ನನಗೆ ಯಾರು ಅಂತಿದ್ದಾರೆ ಅಂದರೆ ನಾನು 100 ಪಟ್ಟು ಅಂತೀನಿ ಅನ್ನೋದು ನಿಂದು ಯಾವ ರೀತಿಯ ಏನಂತಾರೆ ಹೋರಾಟಗಾರರಿಗೆ ಒಂದು ಶಾಂತಿ ಇರಬೇಕು, ಒಂದು ತಾಳ್ಮೆ ಇರಬೇಕು, ಸರಿ ತಪ್ಪು ಅಂದಾಜು ಮಾತಾಡೋ ರೀತಿ ಇರಬೇಕು. ನನಗೆ ಯಾರೋ ಕೊಡ್ತಾ ಇದ್ದಾರೆ ಅಂದರೆ ನಾನು 100 ಕೊಡ್ತೀನಿ ಅಂದರೆ ನಿನ್ನ ಹೋರಾಟಗಾರ್ತಿ ಅಂತ ಯಾರು ಕರೀತಾರೆ? ಅಶ್ವಿನಿ ಗೌಡ ಮಾತು ಒಂದೊಂದು ಅಸಹ್ಯಕರ ಶಬ್ದಗಳಲ್ಲಿ ಬಳಸೋದು, ಆ ವಿಲನ್ ರಿಯಾಕ್ಷನ್ಗಳು ನೋಡಿದರೆ ಅಶ್ವಿನಿ ಗೌಡ ಏನು ಅಂತ ಎಲ್ರಿಗೂ ಅರ್ಥ ಆಗುತ್ತೆ. ಇಲ್ಲಿ ಆಚೆ ಪಿ ಆರ್ಗಳ ಕೆಲಸ, ನಾವೇನಕ್ಕೆ ಇದನ್ನು ಹೇಳ್ತಾ ಇದ್ದೀವಿ ಪದೇ ಪದೇ ಪಿ ಆರ್ಗಳು ಅಂತಂದರೆ, ಇತ್ತೀಚೆಗೆ ಕೆಲವೊಂದು ಅಕೌಂಟ್ಗಳು ಉಟ್ಕೊಂಡಿದ್ದಾವೆ. ಒಂದು 500 ಫಾಲೋವರ್ಸ್ ಹಾಕೊಂಡ್ಬಿಡ್ತಾರೆ. ಅದಾದಮೇಲೆ ಅವ್ರ ಬಗ್ಗೆ ಪೋಸ್ಟ್ ಮಾಡೋದು, ಎಲ್ಲರ ಕಮೆಂಟ್ಗೂ ಹೋಗ್ಬಿಟ್ಟು ಕಮೆಂಟ್ ಹಾಕೋದು, ಅಶ್ವಿನಿ ವಿನ್ನರ್, ಈ ಕೆಲಸ ಜಾಸ್ತಿ ಆಗ್ತಿದೆ. ಗಿಲ್ಲಿ ಬಗ್ಗೆ ನೆಗೆಟಿವ್ ಆಗಿ ಮಾತಾಡಬೇಕು, ಅದಕ್ಕೆ ಇವರಿಗೆ 100 ರೂಪಾಯಿ ದುಡ್ಡು ಸಿಗುತ್ತಂತೆ. 100 ರೂಪಾಯಿ ದಿನಕ್ಕೆ 100 ರೂಪಾಯಿ ಕೊಡ್ತಾರಂತೆ ಅಶ್ವಿನಿ ಮೇಡಮ್ ಕಡೆಯವರು. ಕೊಟ್ಟರೆ ಬಿಡ್ತಾರೆ ಯಾರಾದರೂ? ಎಂಥ ಏನು ನೀನು ಏನಾರು ಆಗಿರೋ, ಎಂಥ ಕೊಳ್ಚನಾರು ಆಗಿರೋ, ನಾನು ನಿಮ್ಮ ಬಗ್ಗೆ ಕೆಲಸ ಮಾಡ್ತೀನಿ ಅಂತಾರೆ. ಅದರಲ್ಲಿ ಯಾವುದಿದೆ ಭಾಷೆ ಅಲ್ವಾ? ನನಗೆ ಈಗ ಗೊತ್ತಾಯಿತು ಅಂತ ಹೇಳ್ತಿದ್ದೀರಾ? ಹೀಗೆ ನನ್ನ ಒಂದು ಅಕೌಂಟ್ಗೆ ಯಾರೋ ಒಬ್ಬ ಹೀಗೆ ಪಿ ಆರ್ ಬಂದು ಕಮೆಂಟ್ ಹಾಕಿದ್ದ. ಅವಾಗ ಅಶ್ವಿನಿ ಪಿ ಆರ ಸ್ವಲ್ಪ ನೋಡಿ ಕೆಲಸ ಮಾಡಪ್ಪ, ಇಂಥವ್ರಿಗೆಲ್ಲ ಯಾಕೆ ಒಪ್ಕೊಂತೀಯ ಅಂದಿದ್ದಕ್ಕೆ, ನೀವು ಗಿಲ್ಲಿ ಪಿ ಆರ್ ಅಲ್ವಾ, ನಿಮಗೆ 100 ರೂಪಾಯಿ ಸಿಗ್ತಾ ಇವತ್ತಿಂದು ಅಂತ ಕೇಳ್ದ. ಸೊ ನನಗೆ ಅರ್ಥ ಆಗಿದ್ದು, ಇಲ್ಲಿ ಮೇಡಮ್ ಅವರು 100 ರೂಪಾಯಿ ಕೊಡ್ತಾ ಇದ್ದಾರೆ ಅಂತ ಅರ್ಥ ಆಯಿತು. ನನಗೆ ಈ ಪಿ ಆರ್ಗಳಿಗೆ ದುಡ್ಡು ಹೆಂಗೆ ಸಿಗುತ್ತೆ, ಯಾವ ರೀತಿ ಕೊಡ್ತಾರೆ, ಏನು ಕೆಲಸ ಮಾಡ್ತಾರೆ ಇವರು, ಇದ್ರ ಬಗ್ಗೆ ಐಡಿಯಾ ಇರಲಿಲ್ಲ. ಪಿ ಆರ್ಗಳು ಇದ್ದಾರೆ ಅಂತ ಮಾತ್ರ ಐಡಿಯಾ ಇತ್ತು. ಯಾವಾಗ ಅವನು 100 ರೂಪಾಯಿ ಸಿಗ್ತಾ ಇವತ್ತಿಂದು ಅಂದಾಗ ಗೊತ್ತಾಯಿತು, ಈತ 100 ರೂಪಾಯಿ ಇಸ್ಕೊಂಡು ಆ 100 ರೂಪಾಯಿಗೆ ದಿನದ ಕೆಲಸ ಏನು ಮಾಡಬೇಕು ಅದನ್ನು ಮಾಡ್ತಾ ಇದ್ದಾನೆ. ಕರೆಕ್ಟು, ಒಂದು ದುಡಿಯೋ ದಾರಿ ಹುಡ್ಕೊಂಡಿದ್ದಾನೆ. ಮತ್ತು ಈ ಮೇಡಮ್ ಥರ ಡಬಲ್ ಫೇಸ್ ಆಡ್ದೇನೆ ನಿಯತ್ತಾಗಿ ಕೆಲಸ ಮಾಡ್ತಿದ್ದಾನೆ ಆ ಪಿ ಆರ್ ಅಲ್ವಾ? ದುಡ್ಡು ಇಸ್ಕೊಂಡು ಕೆಲಸ ಮಾಡಬೇಕಲ್ವಾ? ಕೆಲಸ ಮಾಡ್ತಾರೆ, ಮಾಡಲೇಬೇಕು. ಅದೇ ಗಿಲ್ಲಿ ಪಿ ಆರ್ ಅಂತ ಕೇಳಿದಾಗ, ಗಿಲ್ಲಿ ಪರವಾಗಿ ಎಷ್ಟು ಜನ ಇದ್ದೀರಾ ಮಾತಾಡ್ತಿರೋರು? ಒಂದೇ ಒಂದು ರೂಪಾಯಿ ಇಸ್ಕೊಂಡಿದ್ದೀವಿ ಅಂತ ಹೇಳಿಬಿಡಿ ನೋಡೋಣ. ಚಾನ್ಸೇ ಇಲ್ಲ. ಯಾಕೆ ಅಂದರೆ ಪ್ರೀತಿಯಿಂದ ಗಿಲ್ಲಿ ಅಭಿಮಾನಕ್ಕೋಸ್ಕರ ವಿಡಿಯೋ ಮಾಡ್ತಿರೋರು ಇದ್ದಾರೆ. ಅದು ಬಿಟ್ಟರೆ ಯಾರ ಹತ್ರನೂ 1 ರೂಪಾಯಿ ದುಡ್ಡು ಇಸ್ಕೊಂಡು ಇದು ಮಾಡಬೇಕು. ಅದರಲ್ಲಿ ಗಿಲ್ಲಿನೇ ಅವರು ಐ ಡಿನಲ್ಲಿ ಹಾಕ್ಕೊಂಡಿದ್ದಾರೆ. ಹಲೋ ಸಾಹೇಬ್ರುಗಳ ಐ ಡಿನಲ್ಲಿ ಅವ್ರ ಮನೆ ಕಡೆ ಅದನ್ನು ಒಂದು ಅವ್ರ ಅಕೌಂಟ್ನ ಮೇಂಟೈನ್ ಮಾಡೋಕ್ಕೆ ಯಾರಿಗೂ ಗೊತ್ತಿಲ್ಲ, ಅವ್ರ ಅಪ್ಪ ಅಮ್ಮ ಯಾರಿಗೂ ಗೊತ್ತಿಲ್ಲ. ಹಾಗಾಗಿ ಒಬ್ರಿಗೆ ವಹಿಸ್ಬೇಕಾಗುತ್ತೆ, ಅವ್ರ ಅಕೌಂಟ್ನ ವಹಿಸಿದ್ದಾರೆ. ಇದು ಬದವ್ರು ಈ ಗಿಲ್ಲಿ ಫ್ಯಾನ್ಸ್ಗೆಲ್ಲ ನೀವು ಪಿ ಆರ್ ಅಂತ ಹೇಳ್ಕೊಂಡು ಹೋದರೆ ನಿಮಗೂ ನಮಗೂ ವ್ಯತ್ಯಾಸ ಏನಿದೆ ಅಂತ ಗೊತ್ತಾ? ಅಶ್ವಿನಿ ಹತ್ರ ಇರೋ ದುಡ್ಡಿಗೆ ಬಂದವರಲ್ಲ. ಆ ಥರ ಎಷ್ಟು ಜನನ ಕೊಳ್ಳೋಕ್ಕಾಗತ್ತೆ? ಅಷ್ಟು ದೊಡ್ಡವನು ಅಲ್ಲ ನಮ್ಮ ಗಿಲ್ಲಿ, ತುಂಬ ಬಡ ಕುಟುಂಬದಿಂದ ಬಂದು ಒಂದು ಸಾಧನೆ ಮಾಡ್ತಿರೋನು. ಆ ಒಂದು ಐ ಡಿನ ಅಕೌಂಟನ್ನ ಇದು ಮಾಡೋದಕ್ಕೆ ಅಂತ ಮೇಂಟೈನ್ ಮಾಡೋಕ್ಕೆ ಅಂತ ಬಂದಿರೋರನ್ನ ನೀವು ಪಿ ಆರ್ ಅಂತ ಕರೆದ್ರೆ ಅದಕ್ಕೆ ಏನು ವ್ಯತ್ಯಾಸ ಇದೆ? ಪಿ ಆರ್ ಅಂದರೆ ಈ ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡಿಕೊಂಡು ಒಂದು 500 ಫಾಲೋವರ್ಸ್ ಹಾಕ್ಕೊಂಡು
ಕಣ್ಕಂಡಲ್ಲೆಲ್ಲ ಅಶ್ವಿನಿ 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 ವಿನ್ನರ್ ಅಂತ ಹಾಕೋಗ್ತಿರಲ್ಲ, ಅದು ಫೇಕು. ಇದೆಲ್ಲ ಫೇಕು. ಒಂದು ಹೆಣ್ಮಗಳು, ನಾನು ಹೋರಾಟಗಾರ್ತಿ, ನಾನು ಹೆಣ್ಮಕ್ಳಿಗೋಸ್ಕರ ಮಾತಾಡ್ತೀನಿ, ಹೆಣ್ಮಕ್ಳು ಪರ ನಿಂತ್ಕೊಂತೀನಿ ಅಂತ ಹೇಳೋ ಮೇಡಮ್ಮು ರಾಶಿಕಂಗೆ ಒಂದು ಏನು ನಾಲ್ಗೆ ಮೇಲೆ ಹಿಡಿತಾನೇ ಇಲ್ಲ. ಆ ರೀತಿ ಮಾತಾಡ್ಕೊಂಡು ಹೋಗುವಂಥ ಹೆಣ್ಣಿಗೆ ಏನು ಹೇಳ್ತಾರೆ ಇಲ್ಲಿ? ತನ್ನ ಜೊತೆ ಇದ್ದಾಗ ಅದೇನೇ ರಾಶಿ 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 ಅಂತ ಎಲ್ಲ ಥರದ್ದು ಮಾತಾಡೋ ಮೇಡಮ್ಮು, ನೆಕ್ಸ್ಟ್ ಅವಳು ಏನಾದ್ರು ಒಂದೇ ಒಂದು ಮಾತಲ್ಲಿ ಉಲ್ಟಾ ಹೊಡೋದು ಅಂದರೆ ನೀನು ಅವಳಿಗೆ ಹೆಂಗೆ ಬೇಕಾದ್ರೂ ಬೆನ್ನಿಗೆ ಕೊಡ್ತೀಯ ಚೂರಿನ. ಇದು ಯಾವ ರೀತಿ ಆಟ ನಿಂದು? ಈ ಅಶ್ವಿನಿ ತನನ ಇಷ್ಟಪಡೋರು ಆನೆಸ್ಟಾಗಿ ಹೇಳಿ, ಒಂದು 4 ಜನ ಇದ್ದೀರಾ ಅಂತ. ಈ ಥರ ವಸ್ಟ್ ಬಿಹೇವಿಯರ್ ಒಂದು ಲೇಡಿ, ಅದೇ ನೀವೇ ಆ ಜಾಗದಲ್ಲಿದ್ದು, ಅಶ್ವಿನಿನೇ ಆ ಜಾಗದಲ್ಲಿದ್ದು. ನಿಮಗೆ ಅಶ್ವಿನಿ ಹಿಂಗೆ ಮಾಡಿದ್ರೆ ನೀವು ಬಂದ್ಬಿಟ್ಟು ಅವ್ರಿಗೆ ಸಪೋರ್ಟರಾಗಿ ನಿಂಕಂತ ಇರ ನಿಜವಾಗ್ಲೂ. ಯಪ್ಪ, ನಮಗೆ ಈ ವೀಕೆಂಡು ಎಪಿಸೋಡ್ ನೋಡ್ಬಿಟ್ಟು ನನಗೆ ಸಿಕ್ಕಾಬಟ್ಟೆ ಶಾಕ್ ಆಗೋಯ್ತು. ಈ ಥರದವ್ರಿಗೂ ಬಂದ್ಬಿಟ್ಟು ಸಪೋರ್ಟ್ ಮಾಡ್ತಾರೆ ಜನಗಳು ಅಂತ. ಆಮೇಲೆ ಗೊತ್ತಾಯಿತು ಇದೆಲ್ಲ PR ಕಿತಾಪತಿ ಅಂತ. ಸುಮಾರು ಅಕೌಂಟ್ ಹುಟ್ಸಾಕಿದ್ದಾರೆ. ಆನೆಸ್ಟಾಗಿ ಏನು ಗೆದ್ದು ಏನೂ ಸಾಧನೆ ಮಾಡೋಕ್ಕಾಗಲ್ಲ. ಕೈಲಾಗ್ದವ್ರು ಮೈ ಪರ ಹೆಚ್ಕೊಂತಾರಲ್ಲ ಹಂಗೆ. ಗಿಲ್ಲಿ ವಿಷಯಕ್ಕೆ ಬಂದರೆ ಬಾತ್ರೂಮಲ್ಲಿ ಅಲ್ಲಾಗಿದ್ದೇ ಬೇರೆ, ಮೇಡಮ್ಮು ಮನೆಯವ್ರಿಗೆಲ್ಲ ಹೇಳಿದ್ದೇ ಬೇರೆ. ಎಲ್ಲರೂ ಅದೇ ಸತ್ಯ ಅಂದ್ಕೊಬಿಟ್ರು. ಗಿಲ್ಲಿನೇ ಹೋಗ್ಬಿಟ್ಟು ಏನು ಫುಲ್ ಕೊಚ್ಚಾಕ್ಬಿಡ್ತೀನಿ, ಎದ್ದು ಬಂದು ಪಾತ್ರೆ ತೊಳಿ ಅಂದ್ಬಿಟ್ಟ ಅನ್ನೋ ರೇಂಜಿಗೆ ಮಾತಾಡ್ಬಿಟ್ರು. ಆಮೇಲೆ ನೋಡಿದರೆ VT ಆಗ್ತಾಗ ಅವಳ ಅಸಹ್ಯ ಎಲ್ರಿಗೂ ಆಚೆ ಬಂತು. ಅದ್ರ ಬಗ್ಗೆ ಮಾತಾಡಿದರೆ ಮೇಡಮ್ಗೆ ಎಲ್ಲೆಲ್ಲದು ಉರಿ ಕಿತ್ಕೊಂಡ್ಬಿಟ್ಟಿದೆ. ನಾವು ಒಂದು ಹೆಣ್ಮಕ್ಳಿಗೆ ನಾವು ಮರ್ಯಾದೆ ಕೊಟ್ಟು ಮರ್ಯಾದೆ ತೊಗೊಬೇಕು. ಈ ಮೇಡಮ್ಗೆ ಇದು ಬದವರೆಲ್ಲ ಮರ್ಯಾದೆ ಕೊಡ್ಬೇಕು. ನೀನು ಅನ್ನಂಗಿಲ್ಲ, ತಾನು ಅನ್ನಂಗಿಲ್ಲ. ಬಟ್ ನೀನು ಹೆಂಗೆ ಬೇಕಾರೋ ಹೋಗೆಲೆ ಏನು ಬೇಕಾದ್ರೂ ಬಳಸ್ಕೊಂಡು ಈ ಏನೋ ಹೇಳ್ತಾರಲ್ಲ ಮುಖವಾಡ, ಮುಂದೆ ಹಸುವಿನಂಥ ಮುಖ, ಹಿಂದೆ ವ್ಯಾಘ್ರ, ಇದನ್ನು ಹೇಳ್ಬೋದು ಅಶ್ವಿನಿಗೆ. ಎಷ್ಟು ಡ್ರಾಮಾದಲ್ಲಿ ಒಂದ್ಸಲ ಫುಲ್ಲು ಫೇಕಾಗಿ ನಾಟಕ ಆಡ್ತೀಯ ಜನಗಳು ಇಟ್ಕೋಬೇಕು ಅಂತ. ಒಂದ್ಸಲ ಫುಲ್ಲು ಯಾರಾದರೂ ಎದುರು ನಿಂತರು ಅಂದರೆ ಅವ್ರು ನೆಕ್ಸ್ಟ್ ಅವರು ಉಸಿರಾಡಲೇಬಾರ್ದು ಅಷ್ಟು ಭಾಷೆಯಲ್ಲಿ ಮಾತಾಡ್ತೀಯ. ಮೊನ್ನೆ ಧನು ಮತ್ತು ಲಾಸ್ಟ್ ಕ್ಯಾಪ್ಟನ್ಸಿನಲ್ಲಿ ಭಿಕ್ಷೆ ಬೇಡೋದು ಒಂದು ಬ್ಯಾಲೆನ್ಸು ಮೇಡಮ್. ನನಗೆ ಕೊಡಿ ಬಿಗ್ ಬಾಸ್, ಇದು ನನಗೆ ಇದು ಯಾಕೆ ಮೇಡಮ್ ಏನು ಹಾಡ್ಬಿಟ್ಟು ದಬಾಕ್ಬಿಟ್ಟಿದ್ರ? ಎಂಥದ್ದು ಆಡಿಲ್ಲ, ಟಾಸ್ಕು ಮುಗಿಸಿಲ್ಲ, ಎಂಥದ್ದಿಲ್ಲ. ಅಲ್ಲಿ ಉಸ್ತುವಾರಿಗಳು ತಪ್ಪಿದ್ರೆ ಇನ್ನೊಂದ್ಸಲ ಆಡಿಸಿ ಅಂತ ರಿಕ್ವೆಸ್ಟ್ ಮಾಡ್ಕೋಬೇಕು. ಅದು ಬಿಟ್ಬಿಟ್ಟು ನನಗೇ ಕೊಡಿ ಅನ್ನೋದ್ರಲ್ಲೇ ಆ ಸ್ವಾರ್ಥ ಹೆಂಗ್ಸ್ ಎಷ್ಟರ ಮಟ್ಟಿಗಿರಬೇಕು ಅಂತ ಗೊತ್ತಾಗುತ್ತೆ. ನಾನು ಆಡಿದ್ದೀನಿ ಆಡಿರೋದು ಗೊತ್ತಾಗಬೇಕಲ್ವ. ಎಲ್ಲದರಲ್ಲೂ ಏನಾದ್ರು ಒಂಚೂರು ಸಿಕ್ಕಿದ್ರೆ ಶೋ ಆಫ್. ಅಲ್ಲಿ ನನ್ನ ಪೋಸ್ಟರ್ ಬಂದಿದೆ, ಅದನ್ನೂ ಬಿಡಲ್ಲ ಮೇಡಮ್ಮು. ಅಲ್ಲಿ ನನ್ನ ಪೋಸ್ಟರ್ ಬಂದಿದೆ. ಅದು ಗಿಲ್ಲಿ ಉತ್ತರ ಏನಿತ್ತು ಅಲ್ವಾ? ಇದೇ ಥರದ ಉತ್ತರಗಳು ಬರ್ತವೆ. ಯಾಕಂದರೆ ಹಂಗೆ ಓವರಗಡವ್ರಿಗೆ ಅದೇ ಥರ ಉತ್ತರಗಳು ಸಿಗ್ತವೆ. ಒಟ್ಟಿನಲ್ಲಿ ಈ ಅಶ್ವಿನಿ ಮೇಡಮ್ ಏನು ಮಾಡ್ತವ್ರೆ? ಈ ಅಶ್ವಿನಿ ಮೇಡಮ್ ಅಂತ ಬೇರೆ ಕರಿಬೇಕಂತೆ. ಅಲ್ಲಿ ಸುಮ್ಮನೆ ಹೆಸ್ರಿಗೆ ಬಳಸ್ತಿದ್ದೀವಿ. ಯಾವುದೇ ಮರ್ಯಾದೆಯಿಂದ ನಾವು ಮಾತಾಡೋಕ್ಕೆ ಇಷ್ಟಪಡಲ್ಲ. ಯಾಕಂದರೆ ಹೆಣ್ಣು ತನ್ನ ಮರ್ಯಾದೆನ ಇನ್ನೊಂದು ಹೆಣ್ಣಿಗೆ ಕೊಟ್ಟು ಅದನ್ನು ಒಂದು ಒಳ್ಳೆ ರೀತಿ ಇದ್ದಿದ್ರೆ ಹೇಳ್ಬೋದಿತ್ತು. ದುಡ್ಡಿನ ಮದ, ದುಡ್ಡಿನ ಅಹಂಕಾರ ಆ ಹೆಂಗಸನ್ನ ಹೆಂಗೆಂಗೋ ಆಡಿಸ್ತಾ ಇದೆ. ಏನೋ ಒಟ್ನಲ್ಲಿ ನಾನು ಗೆಲ್ಲಬೇಕು, ನಾನು ಬಂದಿದ್ದೀನಿ, ಏನು ಬಜಾರ್ತನಾರು ಮಾಡ್ತೀನಿ, ಹೆಂಗಾರು ಆಡ್ತೀನಿ, ನನ್ನ ಕಾಲಿಗೆ ಸಿಗ್ತವ್ರನ್ನೆಲ್ಲ ತುಣಿತೀನಿ, ನನಗೇನು ಆಗಬೇಕಾಗಿಲ್ಲ. ಒಳ್ಳೆತನಕ್ಕೆ ನನ್ನ ಹತ್ರ ಯಾವುದೇ ವ್ಯಾಲ್ಯೂ ಇಲ್ಲ. ನಾನು ಒಟ್ನಲ್ಲಿ ಗೆಲ್ಲಬೇಕು ಅಷ್ಟೇ ಈ ಮೇಡಮ್ದು ಹೊರತು ಇನ್ನೇನೂ ಇಲ್ಲ. ಬರೀ ಕುತಂತ್ರಿ. ಯಾರನ್ನಾರು ಹಿಡ್ದಿಟ್ಕೋಬೇಕು ಒಂದು 4 ಜನನ, ಅವ್ರ ಮುಖಾಂತರ ಸ್ವಲ್ಪ ಬೇಳೆ ಬೇಯಿಸ್ಕೋಬೇಕು ಗ್ಯಾಂಗ್ ಇಟ್ಕೊಂಡು. ಯಾರು ಜೊತೆಲಿರೋದಕ್ಕೆ ಅಸಹ್ಯ ಪಡ್ತಾರೆ ಆ ಹೆಂಗ್ಸ್ ಜೊತೆ. ಯಾರೋ ಒಬ್ರನ್ನ ಹೆಂಗೋ ಮ್ಯಾನಿಪ್ಯುಲೇಟ್ ಮಾಡೋದು, ಇಟ್ಕೊಳೋದು. ಕಿತಾಪತಿ ಹಿಂಗ್ಸು. ಗಿಲ್ಲಿ ಕರೆಕ್ಟಾಗಿ ಹೇಳ್ತಾನೆ ಕಿತಾಪತಿ ಹಿಂಗ್ಸು ಅಂತ. ಈ ರೇಂಜಿನ ಕಿತಾಪತಿ ನಾನು ಎಲ್ಲೂ ನೋಡಿಲ್ಲ ಅಂತ ಹೇಳ್ಬೋದು. ಆ ರೇಂಜಿನ ಕಿತಾಪತಿ ಹಿಂಗ್ಸು ಇದು. ಮಾಡೋದೆಲ್ಲ ಒಳಗಡೆನೂ ಕಿತಾಪತಿ, ಹೊರಗಡೆ ಜನ ಬಿಟ್ಬಿಟ್ಟು ಅಲ್ಲೂ ಕಿತಾಪತಿ. ದುಡ್ಡು ಕೊಡು, ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡಿಸು, ಕಮೆಂಟ್ಸ್ ಹಾಕ್ಸು, ಇದೇ ನಿನ್ನ ಕೆಲಸ. ಪುಣ್ಯಾತ್ಮರುಗಳು ಇವನ್ನೆಲ್ಲ ನೋಡಿಕೊಂಡು ಅದೇನೇ ಹೇಳ್ತಿರಲ್ಲ, ಅದನ್ನು ನಿಜ ಅಂತ ಅಂದ್ಕೋಬೇಡಿ. ಆನೆಸ್ಟಾಗಿ ನಿಮ್ಗೆ ಯಾರು ಇಷ್ಟ ಬರ್ತಾರೆ ಜನಗಳೇ, ನಿಮಗೆ ವೀಕ್ಷಕರಿಗೆ ಹೇಳ್ತಾ ಇದ್ದೀನಿ, ಜನಗಳೇ ಅನ್ನೋಕ್ಕಿಂತ ವೀಕ್ಷಕರಿಗೆ ಹೇಳ್ತಾ ಇದ್ದೀನಿ. ನಿಮ್ಗೆ ಯಾರು ಇಷ್ಟ ಬರ್ತಾರೆ, ಗಿಲ್ಲಿಗೆ ಅಂತಲೇ ನಾನು ಹೇಳ್ತಾ ಇಲ್ಲ, ಯಾರು ಇಷ್ಟ ಬರ್ತಾರೆ ಆನೆಸ್ಟಾಗಿ ಓಟ್ ಹಾಕಿ. ಈ ಫೇಕ್ ಬಂದು ಅಶ್ವಿನಿ ಬಗ್ಗೆ ಬರ್ತಾ ಇದ್ದಾವೆ, ಇವು ಅಶ್ವಿನಿ ಫುಲ್ ಟಾಪಲ್ಲಿ ಇರಬೇಕು, ನಾವು ಅಶ್ವಿನಿಗೆ ಹಾಕೋಣ, ಆ ಥರ ಎಲ್ಲ ಥಿಂಕ್ ಮಾಡೋಕ್ಕೆ ಹೋಗಬೇಡಿ.
ಯಾವತ್ತು ಮೋಸದಾಟ ಮೋಸದಲ್ಲೇ ಕೊನೆ ಆಗುತ್ತೆ ಅಲ್ವಾ. ಇದು ನಮ್ಮ ಅನಿಸಿಕೆ. ತುಂಬ ಬೇಜಾರಾಯಿತು, ಯಾಕೆಂದರೆ ಒಂದು ಹೋರಾಟಗಾರ್ತಿ ಅಂತ ಹೆಸರಿಟ್ಕೊಂಡು ಇಷ್ಟು ಕೆಳಮಟ್ಟಿನ ಆಟಕ್ಕೋಸ್ಕರ ಒಂದು ಈ ಲೆವೆಲ್ಗೆ ಇಳಿದಾಡ್ತಿರೋದಕ್ಕೆ ಇನ್ನೂ ಹಿಂದೆ ಏನೇನು ನಡೀತಿದೆಯೋ ನಮಗೆ ಗೊತ್ತಿಲ್ಲ. ಕಣ್ಣಿಗೆ ಕಾಣಿಸ್ತಿರೋದು ಇಷ್ಟು ಅಲ್ವಾ. ಇನ್ನು ಮುಂದೆ ಏನೇನಾಗುತ್ತೆ ನೋಡೋಣ. ಇವತ್ತಿಗೆ ಇಷ್ಟು. ದಯಮಾಡಿ ಏನಾದ್ರು ತಪ್ಪಿದೆ ಕ್ಷಮಿಸಿ. ನಿಮ್ಮ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ. ಪಿ ಆರ್ಗಳೇ ದಯವಿಟ್ಟು ಇಲ್ಲಿ ಬಂದು ಕಮೆಂಟಲ್ಲಿ ಬಂದು ಡ್ರಾಮಾ ಆಡಬೇಡಿ ಅಂತ ಹೇಳ್ತಾ ನಮಸ್ಕಾರ.